ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಜಾಗತಿಕ ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವು, ಆ ಪ್ರಶಸ್ತಿಗಳನ್ನು ನೀಡುವಂಥ ಸಂಸ್ಥೆಗಳು ಯಾವ್ಯಾವು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಜಾಗತಿಕ ಪ್ರಮುಖ ಪ್ರಶಸ್ತಿಗಳು. ಮೊದಲನೇದಾಗಿ ನೋಬೆಲ್ ಪ್ರಶಸ್ತಿ. ನೋಬೆಲ್ ಪ್ರಶಸ್ತಿಯನ್ನು ಸ್ವೀಡನ್ ಮತ್ತು ನಾರ್ವೆ ದೇಶಗಳು ನೀಡ್ತವೆ. ಆಲ್ಫ್ರೆಡ್ ನೋಬೆಲ್ ಏನಿದ್ದಾರೆ ಆ ವಿಜ್ಞಾನಿಯ ನೆನಪಿನಾರ್ಥ, ಗೌರವಾರ್ಥ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಸ್ವೀಡನ್ ದೇಶ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ವೈದ್ಯಕೀಯ ಸೇವೆ, ಅರ್ಥಶಾಸ್ತ್ರಕ್ಕೆ ನೀಡಿದರೆ, ನಾರ್ವೆ ದೇಶ ಶಾಂತಿಗಾಗಿ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಕೊಡಮಾಡಲ್ಪಟ್ಟಿದ್ದು 1901ರಿಂದ ಈ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಅಂದರೆ ಆಲ್ಫ್ರೆಡ್ ನೋಬೆಲ್ ಅನ್ನುವಂಥ ವಿಜ್ಞಾನಿ ಏನಿದ್ದಾರೆ ಆ ವಿಜ್ಞಾನಿಯ ಗೌರವಾರ್ಥ, ಸ್ಮರಣಾರ್ಥ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ಪುಲಿಟ್ಜರ್ ಪ್ರಶಸ್ತಿ. ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡುತ್ತದೆ. ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಏನಿದೆ ಈ ಒಂದು ವಿಶ್ವವಿದ್ಯಾಲಯ 1917ರಿಂದ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದೆ. ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಲ್ಲಿ ಅಗ್ರಗಣ್ಯವಾದಂಥ ಸೇವೆಯನ್ನು ಸಲ್ಲಿಸಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಫಿಲಿಪೈನ್ಸ್ ಒಂದು ಸರ್ಕಾರ ನೀಡ್ತದೆ. ಈ ಒಂದು ಪ್ರಶಸ್ತಿ 1957ರಲ್ಲಿ ಈ ಪ್ರಶಸ್ತಿ ಸ್ಥಾಪನೆಯಾಗಿದೆ. ಈ ಪ್ರಶಸ್ತಿಯನ್ನು ಸಾಮಾಜಿಕ ಸೇವೆ, ಶಾಂತಿ, ಸೌಹಾರ್ದತೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ನೆಕ್ಸ್ಟ್ ಬಂದು ಆಸ್ಕರ್ ಪ್ರಶಸ್ತಿ. ಆಸ್ಕರ್ ಪ್ರಶಸ್ತಿಯನ್ನು AMPAS ಅನ್ನುವಂಥ ಸಂಸ್ಥೆ, ಅಮೇರಿಕದ ಒಂದು ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನು ನೀಡ್ತದೆ. ಈ ಒಂದು ಪ್ರಶಸ್ತಿಯನ್ನು 1929ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಪ್ರಶಸ್ತಿ ಸಿನಿಮಾ ರಂಗದಲ್ಲಿನ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ವಿವಿಧ ಒಂದು ವಿಭಾಗಗಳಲ್ಲಿ ಸಿನಿಮಾದಲ್ಲಿ ಸಲ್ಲಿಸಿರುವಂಥ ಉತ್ತಮ ಸೇವೆಗೆ, ಉತ್ತಮ ಒಂದು ಸಿನಿಮಾಕ್ಕೆ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ಬೂಕರ್ ಪ್ರಶಸ್ತಿ. ಈ ಬೂಕರ್ ಪ್ರಶಸ್ತಿಯನ್ನು ಬೂಕರ್ ಪ್ರಶಸ್ತಿ ಫೌಂಡೇಶನ್ 1968ರಿಂದ ನೀಡ್ತಾ ಇದೆ. ಇನ್ನು ಯುನೆಸ್ಕೋ ಶಾಂತಿ ಪ್ರಶಸ್ತಿ. ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಷನ್, ಸೈಂಟಿಫಿಕ್, ಕಲ್ಚರಲ್ ಆ್ಯಂಡ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ ಆದಂಥ ಯುನೆಸ್ಕೋ ಏನಿದೆ ಇದು ಪ್ಯಾರಿಸ್ನಲ್ಲಿದೆ. ಈ ಒಂದು ಯುನೆಸ್ಕೋ ಏನು ಮಾಡ್ತದೆ, ಯುನೆಸ್ಕೋ ಶಾಂತಿ ಪ್ರಶಸ್ತಿಯನ್ನು ನೀಡ್ತದೆ. ಈ ಪ್ರಶಸ್ತಿಯನ್ನು 1989ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಏನು ಬೂಕರ್ ಪ್ರಶಸ್ತಿ, ಆ ಬೂಕರ್ ಪ್ರಶಸ್ತಿಯನ್ನು ಮ್ಯಾನ್ ಬೂಕರ್ ಅಂತ ಕರೆಯಲಾಗುತ್ತೆ. ಬ್ರಿಟನ್ನ ಕ್ರ್ಯಾಂಕ್ ಸ್ಟಾಟ್ ಅನ್ನುವಂಥ ಸಂಸ್ಥೆ 2019ರಿಂದ ಇದನ್ನು ಮ್ಯಾನ್ ಬೂಕರ್ ಅಂತ ಕರಿತಾ ಇದೆ. ಈ ಒಂದು ಕ್ರ್ಯಾಂಕ್ ಸ್ಟಾಟ್ ಅನ್ನುವಂಥ ಸಂಸ್ಥೆ 2019ರಿಂದ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದೆ. ಇನ್ನು ವಿಶ್ವಸಂಸ್ಥೆ ಮಾನವ ಹಕ್ಕು ಪ್ರಶಸ್ತಿ. ವಿಶ್ವಸಂಸ್ಥೆ ಮಾನವ ಹಕ್ಕು ಪ್ರಶಸ್ತಿಯನ್ನು UNO ನೀಡ್ತಾ ಇದೆ. ಇದು 1966ರಿಂದ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. 1968ರಿಂದ ಈ ಪ್ರಶಸ್ತಿಯನ್ನು ಕೊಡಮಾಡಲ್ಪಡ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಮೊದಲ ಬಾರಿಗೆ 1968ರಲ್ಲಿ ಕೊಡ್ತಾರೆ. UNOದ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಲ್ಲಿ ಇದೆ. ಈ ಒಂದು UNOದ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಮಾನವ ಹಕ್ಕು ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಇದು 1966ರಲ್ಲಿ ಸ್ಥಾಪನೆ ಆಗ್ತದೆ. 1968ರಿಂದ ಈ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ವಿಷಯ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಶುಭವಾಗಲಿ. ಶುಭ ದಿನ.